ನೀವು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲದೆ ಏನಾದರೂ ಮಾಡ್ತಾ ಇದ್ದೀರಾ? ಹೇಳಿ. ಅವನು ಇಲ್ಲೇ ಇದ್ದಾನಲ್ವಾ? ಲೋ ದೊಡ್ಡನೆ, ಏನಾಯ್ತು? ಅತ್ತೆ, ಅವನ್ನ ನೋಡಿದ್ರಾ? ಯಾರನ್ನ? ಅದೇ ನಿನ್ನೆ ಮನೆಗೆ ಬಂದಲ್ಲ, ರಘುರಾಮ್. ಓ, ಈಗ ತಾನೇ ಜ್ಞಾನ ಬಂದಿತ್ತು, ನೋಡ್ದೆ. ಅಪ್ಪಿ ತಪ್ಪಿ ಹೊರಟೋದ್ನ ಏನು? ನನ್ನ ಹತ್ರ ನಿಜ ಹೇಳ್ದೆ ಹೇಗೆ ಹೋಗ್ತಾನೆ? ಏನೋ ಗೊತ್ತಿಲ್ಲ ಕಣೋ, ಕಣ್ಣೇನೋ ತೆಗ್ದಿದ್ದ, ಆದ್ರೆ ನಡಿಯಕ್ಕಾಗದೇ ಇರೋ ಸ್ಥಿತಿಲಿದ್ದ. ನಡೆಯಕ್ಕಾಗದೇ ಇರೋನು ಎಲ್ಲಿಗೆ ಹೋದ್ನಪ್ಪ? ಆ ಕಳ್ಳನ ಮಗ ಇಷ್ಟು ಬೇಗ ಎಲ್ಲಿ ಹೋದ? ಇಲ್ಲಿ ಅಂದರೆ ಅವನು ಮನೇಲಿರೋದ್ರಿಂದ ನಿಮಗೆ ಮುಜುಗರ ಅನ್ನಿಸ್ತಾ ಇದೆಯಲ್ವಾ? ನೀವೇನು ಯೋಚನೆ ಮಾಡಬೇಡಿ, ಅವನಿವತ್ತು ವಾಪಸ್ ಹೋಗ್ತಾನೆ. ಅವನಿಂದ ನಿಮಗೇನೂ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಅಲ್ವಾ ನಾನು ಬಂದಿರೋದು. ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ. ಬಿ ಕೂಲ್. ಇದು ಚಿಕ್ಕ ವಿಷಯ ಅಲ್ಲ ಬಾಸ್, ಅವಳು ಮರ್ಯಾದೆ ವಿಷಯ. ನೀವು ಧೈರ್ಯವಾಗಿದ್ದರೆ ಯಾರೂ ನಿಮ್ಮನ್ನು ಹೆದರ್ಸೋಕ್ಕಾಗಲ್ಲ. ನಾನು ಭಯ ಪಡಿಸ್ತೀನಲ್ಲ. ಏನಂಟಿ ಟೆನ್ಷನ್ ಅಲ್ಲಿದ್ದೀರಾ? ಅವ್ನು ಕಾಣಿಸ್ತಿಲ್ವಂತೆ. ಹೋಗ್ಬಿಟ್ನಾ? ಅವನ್ಗೇನೋ ಡೀಲ್ ಇದೆಯಂತೆ ಕಣೆ, ಅದಾಗೋವರೆಗೂ ಇಲ್ಲೇ ಇರ್ತಾನಂತೆ. ನನ್ನ ಹತ್ರನೂ ಹೆಲ್ಪ್ ಕೇಳಿದಾನೆ. ಆ ಸೀಕ್ರೆಟ್ ಏನು ಅಂತೇನಾದ್ರು ಹೇಳಿದ್ನಾ? ಆ ಡೀಲ್ ಆದ್ಮೇಲೆ ಹೇಳ್ತೀನಿ ಅಂತ. ಆ ಡೀಲ್ ಏನು? ಏನೋ ಅವ್ನ್ ಪಿಂಡ ಅಂತೆ. ಎಲ್ಲಿಗೆ ಹೋಗಿದಾನೋ ಗೊತ್ತಾಗದೆ ನನಗೂ ಟೆನ್ಷನ್ ಕೊಡ್ತಿದ್ದಾನೆ, ಹಾಳಾದವನು. ಕೂಲ್ ಆಂಟಿ, ಅವನು ದೊಡ್ಡ ಫ್ರಾಡ್ ಅಂತ ಅರ್ಥ ಆಯ್ತಲ್ಲ, ಇಲ್ಲೇ ಎಲ್ಲೋ ಇರ್ತಾನೆ. ಓಕೆ, ನಾನು ಫ್ರೆಶ್ ಆಗಿ ಬರ್ತೀನಿ. ಹೊಸವ್ರೆ, ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ? ಇಸ್ ಎವ್ರಿಥಿಂಗ್ ಓಕೆ? ಟವಲ್ ಮರ್ತೋಗಿದ್ದೆ. ಥ್ಯಾಂಕ್ ಯು. ನೀವು ಓಕೆ ಅಲ್ವಾ? ನಿನ್ನ ಗಂಡ ನಿಂಗೆ ಚೆನ್ನಾಗೇ ಧೈರ್ಯ ಹೇಳ್ತಾನಲ್ಲ. ಆದ್ರೆ ನೀನು ಹೇಳಿರೋ ಸುಳ್ಳು ಹೇಳಿದ್ರೆ
ಅವನ ಗುಂಡಿಗೆ ಒಡೆದೋಗುತ್ತೇನೋ ಅಲ್ವಾ? ಪಾಪ ಒಳ್ಳೆ ಒಂಥರ ಇದ್ದಾನೆ. ಇಂಥವ್ರಿಗೆಲ್ಲ ಮೋಸ ಮಾಡೋದು ತುಂಬ ಈಸಿ ವಸು. ಅವನಿಗೆ ಗೊತ್ತಾಗ್ದಂಗೆ ಎಲ್ಲ ಗುಟ್ಟಾಗೆ ಮುಗಿಸ್ಬಿಡೋಣ. ನೀನು ಹೇಗೆ ನೋಡಿದ್ರು ನನಗೇನು ಅಭ್ಯಂತರ ಇಲ್ಲ ವಸು. ಚೆನ್ನಾಗಿ ಆಲೋಚನೆ ಮಾಡಿ ಹೇಳು. ನನ್ನ ಜೊತೆ ಸ್ವರ್ಗಕ್ಕೆ ಬರ್ತೀಯೋ ಇಲ್ಲ ನರ್ಕಕ್ಕೆ ಹೋಗ್ತೀಯೋ ನಿನ್ನಿಷ್ಟ. ಇವನೇನು ಹೊಸ ರೂಮಿಂದ ಬರ್ತಿದ್ದಾನೆ. ಹೊಸವ್ರೆ, ಯಾರಾದರೂ ಬಂದಿದ್ರಾ? ಇಲ್ಲ ರೀ. ಯಾರೋ ಮಾತಾಡೋದನ್ನ ಕೇಳಿಸ್ಕೊಂಡೆ. ಯಾರೂ ಬಂದಿಲ್ಲ ರೀ. ಓ, ಇಟ್ಸ್ ಓಕೆ. ಅಮ್ಮ, ಕೇಳ್ದೆ ಎಲ್ಲಿಗೆ ಹೋದ ಇವನು? ಅಲ್ವೋ ದೊಡ್ಡನೆ, ಆ ರಘು ಏನಾದ್ರೂ ಕಾಣಿಸಿದ್ನಾ? ಇಲ್ಲ ಅತ್ತೆ, ನಿನಗೆ ಕಾಣಿಸದ್ನಾ? ನನಗ್ ಕಾಣಿಸಿದ್ರೆ ನಿನ್ನ ಯಾಕೆ ಹೇಳ್ತಿದ್ದೆ? ಇದೊಂದು ಕರ್ಮ. ಈ ಕಳ್ಳನ್ ಮಗ ಎಲ್ಲಿ ಹೋಗ್ಸತ್ನೋ ಏನೋ. ಅಯ್ಯೋ, ನಿನ್ನ ಇಲ್ಲೇ ಬಿದ್ದಿದ್ಯಾ? ನಿನ್ನನ್ನು ಹುಡ್ಕಕ್ಕಾಗದೆ ಟೆನ್ಷನಲ್ಲಿ ನಾನ್ ಸಾಯ್ತಿದ್ನಲ್ಲೋ. ಏ ಭಾಸ್ಕರ, ಇಲ್ಲಿ ಬಾ, ಇಲ್ಲಿ ರೂಮಲ್ಲೇ ಇದ್ದಾನೆ, ಬಾ. ರಘು, ಏ ರಘು, ಇಷ್ಟೊತ್ತು ಎಲ್ಲಿ ಹೋಗಿದ್ಯೋ? ನಾನು ಇಲ್ಲೇ ಇದ್ದೀನಲ್ಲ. ಏನ್ ರಘು ಅವ್ರೆ, ಇಷ್ಟೊತ್ತೆಲ್ಲ ಹೋಗಿದ್ರಿ? ಆಗ್ಲೇ ರೂಮಲ್ಲಿ ನೋಡಿದ್ರೆ ಕಾಣಿಸ್ಲಿಲ್ಲ. ಓ, ವಾಶ್ರೂಮಲ್ಲಿದ್ದೆ ಸರ್. ವಾಶ್ರೂಮ್ ಹೋಗಿದ್ಯಾ? ನಿನಗೋಸ್ಕರ ಮನೆ ಎಲ್ಲ ಹುಡುಕದ್ವಲ್ಲೋ. ನಡೀರಿ ಹೋಗೋಣ. ಎಲ್ಲಿಗೆ ಸರ್? ನಿಮ್ಮನೆಗೆ. ಸರ್, ಕೈ ತುಂಬ ನೋವಾಗ್ತಾ ಇದೆ, ನಿಶಕ್ತಿನೂ ಇದೆ. ಹಾಗಿದ್ರೆ ಹಾಸ್ಪಿಟಲ್ಗೆ ಹೋಗೋಣ. ಸರ್, ಅದು ಹಾಗಲ್ಲ ಸರ್. ಅದು ಇನ್ನೂ ನೋವು ಸುಸ್ತು ಅಂತಾನೆ ಇದಾನಲ್ಲೋ, ಇರ್ಲಿ ಬಿಡೋ. ಹಾಗಲ್ಲ ಅತ್ತೆ. ಏನಾಯ್ತಣ್ಣ? ಅವ್ರನ್ನ ಅವ್ರ ಮನೆಗೆ ಬಿಡೋಣ ಅಂತ ಇದ್ದೀನಿ ಅಭಿ. ಕರ್ಕೊಂಡು ಹೋಗಿ ಮತ್ತೆ. ಅಯ್ಯೋ, ಇವಾಗ ನಿಜ ಗೊತ್ತಾಗೋದೇ ಇಲ್ವಲ್ಲ, ಈಗ ಏನ್ ಮಾಡೋದು? ನಮ್ಮ ಮನೇಲಿ ನನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಸರ್. ನನಗಿನ್ನೂ ಮದುವೆ ಆಗಿಲ್ಲ. ಅಮ್ಮ ಅಪ್ಪ ಯಾವಾಗಲೂ ಹೋಗ್ಬಿಟ್ರು. ಅಯ್ಯೋ, ಇರೋ ಒಬ್ಳಕ್ಕ ಗಂಡ ಬಿಟ್ಟ ಮೇಲೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾಳೆ. ಟ್ರೀಟ್ಮೆಂಟ್ಗೆ ದುಡ್ಡು ಕಟ್ಟಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತೀನಿ. ನರ್ಸ್ಗಳು ಚೆನ್ನಾಗಿ ನೋಡ್ಕೋತಾರೆ. ಹಾಸ್ಪಿಟಲ್ ಅಂದರೆ ನಂಗೆ ಇಷ್ಟ ಇಲ್ಲ ಸರ್. ನನಗೆ ಡಾಕ್ಟ್ರು ನರ್ಸು ಅಂದರೆ ತುಂಬ ಭಯ ಸರ್. ಪಾಪ, ಅವನಷ್ಟೆಲ್ಲ ಹೇಳ್ತಿದ್ದಾನೆ. ಇವತ್ತೊಂದಿನ ಇದ್ದು ರೆಸ್ಟ್ ತಗೊಂಡು ಹೋಗ್ಲಿ ಬಿಡು. ಹೌದು ಸರ್, ಆಯಾಸ ನೋವು ಕಡಿಮೆ ಆಗ್ತಿದ್ದಂಗೆ ಇವತ್ತು ರಾತ್ರಿಗೋ ನಾಳೆ ಬೆಳಗ್ಗೆನೋ ಹೋಗ್ಬಿಡ್ತೀನಿ ಸರ್.
ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮ್ಗೆ ಯಾವ ಭಯನೂ ಇರಲ್ಲ. ಹಣ ಇರಲಿ ಬಿಡು. ಅದು ಹಾಗಲ್ಲ ಅಭಿ. ನಮ್ಮಿಂದ ಒಂದು ತಪ್ಪಾಗಿದೆ, ಅದನ್ನು ಸರಿ ಮಾಡ್ಕೋಬೇಕು ಹೊರತು ಸಮಸ್ಯೆ ಮಾಡ್ಕೋಬಾರ್ದು. ಓಕೆ, ರೆಸ್ಟ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ನಿಮಗೂ ತುಂಬ ಥ್ಯಾಂಕ್ಸ್ ಸರ್. ಹಾಸ್ಪಿಟಲ್ಗೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ನಿಮ್ಮನ್ನ ಯಾರು ನೋಡ್ಕೋತಾರೆ? ನಾನು ನೋಡ್ಕೋತೀನೋ. ನೀನು ಹೋಗು ಹೋಗು, ನಾನು ನೋಡ್ಕೋತೀನಿ. ನಂಗೆ ಥ್ಯಾಂಕ್ಸ್ ಹೇಳಲ್ವೇನೋ? ನಿಮಗೆ ಥ್ಯಾಂಕ್ಸ್ ಯಾಕ್ರಿ? ಹಾ, ನಾನು ಹೇಳಿದ್ದಕ್ಕೆ ನೀನು ಇಲ್ಲಿರೋದು. ಹೌದು, ನಾನೇನೋ ನಿನ್ನ ಹತ್ರ ನಿಜ ತಿಳ್ಕೋಬೇಕು ಅಂತ ನಿನ್ನ ಇಲ್ಲಿ ಇರಿಸ್ಕೊಂಡೆ. ನೀನ್ ಯಾಕೆ ಇಲ್ಲಿರ್ಬೇಕು ಅಂದ್ಕೋತಿದ್ಯಾ? ನಿಮಗೆ ನಿಜ ಬೇಕಾ ಇಲ್ಲ ಈ ಪ್ರಶ್ನೆಗೆ ಉತ್ತರ ಬೇಕಾ? ಎರಡು ಹೇಳ್ಬೋದಲ್ವಾ? ಯಾವುದಾದ್ರೂ ಒಂದೇ ಹೇಳೋದು. ಹಾಗಾದ್ರೆ ನಿಜ ಹೇಳು. ನಾನು ಹೋಗೋದ್ರೊಳಗೆ ಹೇಳ್ಬಿಟ್ಟೆ ಹೋಗ್ತೀನಿ. ಇವಾಗ ಹೇಳಕ್ಕೇನು ಕಷ್ಟನಾ? ಆವಾಗ ಹೇಳಿದ್ರೇನು ಕಷ್ಟನಾ? ನೀನ್ ತುಂಬಾ ಹೆಚ್ಕೊಂಡಿದ್ಯಾ. ಅಷ್ಟಕ್ಕೂ ನಿನ್ ಡೀಲ್ ಏನಾಯ್ತು? ಅದಕ್ಕೆ ತಾನೇ ಇಲ್ಲಿರೋದು. ಏನು? ಅದೇ ಆ ಕೆಲ್ಸದ ಮೇಲೆ ಇದೀನಿ ಅಂತಿರೋದು. ಆ ನಿಜ ಏನು ಅಂತ ನೀನ್ ಹೇಳ್ದೆ ಹೋದ್ರೆ ನಮ್ಮ ಅಭಿ ವಿಷಯ ಗೊತ್ತು ತಾನೆ. ಅವನ ಹತ್ರ ನಿನಗೆ ಸರಿಯಾಗಿ ಪೂಜೆ ಮಾಡಿಸ್ತೀನಿ. ನಿಜವಾಗ್ಲೂ ಎದ್ದೇಳಕ್ಕಾಗದೆ ಮಂಚದ ಮೇಲೆ ಬಿದ್ದಿರ್ತೀಯ. ಇದೇನಪ್ಪ ದೇವ್ರೆ? ವಸು ಯಾಕೆ ಸುಳ್ಳು ಹೇಳಿದ್ಲು? ಅವನಿಗೂ ಅವಳಿಗೂ ಮಧ್ಯೆ ಏನ್ ನಡೆದಿದೆ? ವಸು ಅವನನ್ನು ನೋಡಿ ಯಾಕೆ ಭಯ ಪಡ್ತಿದ್ದಾಳೆ? ಅಕ್ಕ, ಬ್ರೇಕ್ಫಾಸ್ಟ್ ರೆಡಿ ಆಯ್ತಾ? ಮಕ್ಳಿಗೆ ಕೊಡಬೇಕು. ಏನಕ್ಕ, ಏನು ಹೇಳ್ದೆ ಆ ಕಡೆ ತಿರುಗ್ಬಿಟ್ಟೆ? ಏನಾಯ್ತಕ್ಕ? ನನ್ನ ಅಕ್ಕ ಅಂತ ಕರಿಬೇಡ. ಅಕ್ಕ, ಅದನ್ನೇ ಕರಿಬೇಡ ಅಂತಿರೋದು. ಅಂತ ತಪ್ಪು ನಾನೇನ್ ಮಾಡಿದ್ನಕ್ಕ? ನೀನೇನು ತಪ್ಪೇ ಮಾಡಿಲ್ವಾ? ಅವನು ನಿನ್ ರೂಮಿಗೆ ಯಾಕೆ ಬಂದಿದ್ದ? ರೂಮಲ್ಲಿ ಯಾರೂ ಇಲ್ಲ ಅಂತ ಅಭಿಗೆ ಯಾಕೆ ನೀನ್ ಸುಳ್ಳು ಹೇಳ್ದೆ? ಅವನನ್ನ ನೋಡಿ ನೀನ್ ಯಾಕೆ ಹೆದರ್ಕೋತಿದ್ಯಾ? ಅಷ್ಟಕ್ಕೂ ನಿಮ್ಮಿಬ್ರು ಮಧ್ಯೆ ಏನ್ ನಡೆದಿದೆ? ನಿನ್ ಬಗ್ಗೆ ನಂಗೆ ಯಾವ ಅನುಮಾನನೂ ಇಲ್ಲ ವಸು. ನಿನ್ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡೋ ಉದ್ದೇಶನೂ ನನ್ಗಿಲ್ಲ. ಅಷ್ಟಕ್ಕೂ ಅವನಿಗೆ ನೀನ್ ಯಾಕೆ ಹೆದರ್ಬೇಕು? ಅವನು ನಿನ್ನ ಯಾವ ರೀತಿ ಹೆದರ್ಸ್ತಿದ್ದಾನೆ? ಏನ್ ಹೇಳಿ ನಿನ್ನ ಹೆದರ್ಸ್ತಾ ಇದ್ದಾನೆ? ಹೇಳು ವಸು. ನಾನ್ ನಿನ್ನ ಅಕ್ಕನೇ ಆಗಿದ್ರೆ ನನ್ನ ಹತ್ರ ನಿಜ ಹೇಳು. ಹೇಳ್ತೀನಕ್ಕ. ನನ್ನ ಮನಸ್ಸಿನ ಮಾತನ್ನ ಯಾರಾದ್ರೂ ಒಬ್ರತ್ರ ಹೇಳ್ಬೇಕಂತ
ಭಾರ ಇಳಿಸ್ಕೋಬೇಕು ಅಂತ ಯಾವಾಗಿಂದನೂ ಅಂದ್ಕೋತಿದ್ದೀನಿ. ಹೇಳಬೇಕು ಅಂದ್ಕೊಂಡ್ರು ಧೈರ್ಯ ಇಲ್ಲದೆ ಸುಮ್ಮನಾಗ್ತಿದ್ದೆ. ನನ್ನೊಳಗೆ ಮುಚ್ಚಿಟ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀನಿ. ಅಕ್ಕ, ನನ್ನ ಸಂಕಟನ ನೀನ್ ಮಾತ್ರ ಅರ್ಥ ಮಾಡ್ಕೋಬಹುದಕ್ಕ. ನನ್ನ ಸಮಸ್ಯೆನ ನೀನ್ ಮಾತ್ರ ಬಗೆಹರಿಸಕ್ಕಾಗೋದು. ಎಲ್ರೂ ಅಂದ್ಕೊಂಡಿರೋ ಹಾಗೆ ನಾನು ವಿಧವೆ ಅಲ್ಲ. ಡಿವೋರ್ಸಿ ನಾನು. ಏನ್ ಹೇಳ್ತಿದ್ಯಾ ವಸು? ನಾನು ವಿಧವೆ ಅಲ್ಲ ಅಕ್ಕ. ನನ್ನ ಮೊದಲನೇ ಗಂಡ ಸತ್ತು ಹೋಗಿಲ್ಲ. ಅವರು ಬದುಕೇ ಇದ್ದಾರೆ. ನಾವು ಡಿವೋರ್ಸ್ ತಗೊಂಡು ದೂರ ಆಗಿದ್ದೀವಿ. ಏನು? ಇಷ್ಟು ದೊಡ್ಡ ವಿಷಯನ ಇವಾಗ ಹೇಳ್ತಿದ್ಯಾ? ಇಷ್ಟು ದೊಡ್ಡ ವಿಷಯನ ನೀನ್ ಹೇಗ್ ಮುಚ್ಚಿಟ್ಟೆ? ಅದು ಹಾಗಲ್ಲ ಅಕ್ಕ. ಅಷ್ಟಕ್ಕೂ ಎರಡನೇ ಮದುವೆ ಮಾಡ್ಕೊಳ್ಳೋಕೆ ನಂಗೆ ಇಷ್ಟನೇ ಇರಲಿಲ್ಲ. ಅಪ್ಪ ಅಮ್ಮ ಬಲವಂತವಾಗಿ ಒಪ್ಸಿದ್ರು. ಹಸೆಮಣೆ ಮೇಲೆ ಕುತ್ಕೊಳ್ಳೋಕೆ ಸ್ವಲ್ಪ ಟೈಮ್ ಇದ್ದಾಗ ಅಪ್ಪ ಅಮ್ಮ ನಂಗೆ ಈ ವಿಷಯ ಹೇಳಿದ್ರು. ನಾನು ಬೇಡ ಅಂದೆ. ಸುಳ್ಳು ಹೇಳಿ ಮೋಸ ಮಾಡಿ ಈ ಮದುವೆ ಮಾಡ್ಕೊಳ್ಳಲ್ಲ ಅಂದೆ. ಅವರು ಒಪ್ಕೊಳ್ಳೇ ಇಲ್ಲ. ನನ್ನ ಮೊದಲನೇ ಮದುವೆ ಕೆಟ್ಟ ಕನಸು ಅಂತ, ನನ್ನ ಮೊದಲನೇ ಗಂಡ ಬದುಕಿದ್ರು ಸತ್ತು ಹೋದಂಗೆ ಅಂತ. ಹೀಗೆ ಮದುವೆ ಆಗದೆ ಇದ್ರೆ ಮತ್ತೆ ಮದುವೆನೇ ಆಗಲ್ಲ ಅಂತ, ನನ್ನ ಜೀವನನೇ ಕೆಟ್ಟ ಕನಸಾಗಿ ಹೋಗತ್ತೆ ಅಂತ ಈ ಮದುವೆಗೆ ಒಪ್ಕೊ ಅಂತ ಅಪ್ಪ ಅಮ್ಮ ಬೇಡ್ಕೊಂಡ್ರು. ನನ್ನ ಕೈ ಹಿಡ್ಕೊಂಡು ಹಂಗೆ ಕೈ ಮುಗ್ದು ಕೇಳ್ಕೊಂಡ್ರು, ಈ ಮದುವೆ ಮಾಡ್ಕೊಳ್ದಿದ್ರೆ ಸತ್ತು ಹೋಗ್ತೀವಿ ಅಂತ ಹೆದರ್ಸಿದ್ರು. ನನ್ನ ಸಂತೋಷಕ್ಕೋಸ್ಕರ ಅವ್ರು ಹಾಗೆ ಮಾಡಿದ್ರು. ಅವ್ರು ಬದುಕಿರ್ಬೇಕು ಅಂತ ನಾನು ಮದುವೆ ಮಾಡ್ಕೊಂಡೆ. ಹಾಗೆ ಈ ಮನೆಗೆ ಬಂದೆ.